ಬಜೆಟ್ನಲ್ಲಿ ಯಾವೆಲ್ಲ ಯೋಜನೆಗಳು ಸಹಾಯಕವಾಗುವ ನಿರೀಕ್ಷೆ ಇದೆ, ಯಾವೆಲ್ಲ ಯೋಜನೆಗಳನ್ನು ಹೊಸದಾಗಿ ರೈತಾಪಿ ವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರುವ ಪ್ರಯತ್ನವನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ನಲ್ಲಿ ಮಾಡಲಾಗಿದೆ ಅಂತ ಹೇಳಿ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೂ ಕೂಡ ಭರಪೂರವಾದ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇನ್ ಡೀಟೇಲ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ 2025 ಹಾಗೆ 26ನೇ ಸಾಲಿನ ಬಜೆಟ್ನಲ್ಲಿ ರೈತರಿಗೆ ಸಿಹಿ ಸುದ್ದಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮೂಲಕ ಲಭ್ಯವಾಗುವ ಸಾಲದ ಮಿತಿಯನ್ನು ಏರಿಕೆ ಮಾಡಲಾಗಿದೆ. 5 ಲಕ್ಷ ರೂಪಾಯಿಗೆ ಸಾಲದ ಮಿತಿಯನ್ನು ಏರಿಕೆ ಮಾಡಲಾಗಿದೆ. ಇಷ್ಟು ಮಾತ್ರವಲ್ಲ, ದ್ವಿದಳ ಧಾನ್ಯಗಳಿಗಾಗಿ ಆತ್ಮನಿರ್ಭರ ಮಿಷನ್ ಮೂಲಕ ಧನಧಾನ್ಯ ಕೃಷಿ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ, ಈ ಯೋಜನೆಯ ಮೂಲಕ ದೇಶದ 1.75 ಕೋಟಿ ರೈತರಿಗೆ ಸಹಾಯವಾಗುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಪ್ರಮುಖವಾಗಿ ಕಡಿಮೆ ಇಳುವರಿ ಇರುವಂತಹ ಜಿಲ್ಲೆಗಳನ್ನು ಗುರುತಿಸಿ ಆ ಜಿಲ್ಲೆಗಳಿಗೆ ವಿಶೇಷ ಮಾನ್ಯತೆಯನ್ನು ಈ ಯೋಜನೆಯ ಮೂಲಕ ಆ ಭಾಗದ ರೈತರಿಗೆ ಲಾಭದಾಯಕವಾಗುವ ಪ್ರಯತ್ನವನ್ನು ಮಾಡಲಾಗುತ್ತೆ. 100 ಜಿಲ್ಲೆಗಳಿಗೆ ಪ್ರಾಥಮಿಕವಾಗಿ ಈ ಯೋಜನೆ ಅನ್ವಯ ಆಗ್ತಾ ಇದೆ. ಇದರ ಜೊತೆಗೆ ರಾಜ್ಯಗಳ ಸಹಭಾಗಿತ್ವದಲ್ಲಿ ತರಬೇತಿಯನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಕೌಶಲ್ಯ ತರಬೇತಿ, ಹೂಡಿಕೆ ಹಾಗೆ ಆಧುನಿಕ ತಂತ್ರಜ್ಞಾನದ ಬಳಕೆ, ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ತರಬೇತಿ, ಗ್ರಾಮೀಣ ಮಹಿಳೆಯರು, ಯುವ ರೈತರು, ಯುವಕರು, ಸಣ್ಣ ಹಾಗೆ ಮಧ್ಯಮ ವರ್ಗದ ರೈತರು, ಭೂರಹಿತ ರೈತರಿಗೆ ಈ ಬಾರಿಯ ಬಜೆಟ್ನಲ್ಲಿ ಆದ್ಯತೆಯನ್ನು, ಅದರಲ್ಲೂ ಈ ತರಬೇತಿ ವಿಚಾರದಲ್ಲಿ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಹತ್ತಿ ಕೃಷಿಗೆ ಆದ್ಯತೆಯನ್ನು ನೀಡಲಿದೆ ಮೋದಿ ಸರ್ಕಾರ. ಮುಂದಿನ ದಿನಗಳಲ್ಲಿ ಹತ್ತಿಗೆ ಬಂಪರ್ ಬೆಲೆ ಸಿಗಲಿದೆ. ಹೇಗೆ? ಹತ್ತಿ ಕೃಷಿಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಕೆ ಮಾಡುವ ಯೋಜನೆಯನ್ನು ಜಾರಿಗೆ ತರುವ ಬಗ್ಗೆ ಕೂಡ ಬಜೆಟ್ನಲ್ಲಿ ಯಾವೆಲ್ಲ ಯೋಜನೆಗಳು ಸಹಾಯಕವಾಗುವ ನಿರೀಕ್ಷೆ ಇದೆ, ಯಾವೆಲ್ಲ ಯೋಜನೆಗಳನ್ನು ಹೊಸದಾಗಿ ರೈತಾಪಿ ವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರುವ ಪ್ರಯತ್ನವನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ನಲ್ಲಿ ಮಾಡಲಾಗಿದೆ ಅಂತ ಹೇಳಿ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೂ ಕೂಡ ಭರಪೂರವಾದ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇನ್ ಡೀಟೇಲ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ 2025 ಹಾಗೆ 26ನೇ ಸಾಲಿನ ಬಜೆಟ್ನಲ್ಲಿ ರೈತರಿಗೆ ಸಿಹಿ ಸುದ್ದಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮೂಲಕ ಲಭ್ಯವಾಗುವ ಸಾಲದ ಮಿತಿಯನ್ನು ಏರಿಕೆ ಮಾಡಲಾಗಿದೆ. 5 ಲಕ್ಷ ರೂಪಾಯಿಗೆ ಸಾಲದ ಮಿತಿಯನ್ನು ಏರಿಕೆ ಮಾಡಲಾಗಿದೆ. ಇಷ್ಟು ಮಾತ್ರವಲ್ಲ, ದ್ವಿದಳ ಧಾನ್ಯಗಳಿಗಾಗಿ ಆತ್ಮನಿರ್ಭರ ಮಿಷನ್ ಮೂಲಕ ಧನಧಾನ್ಯ ಕೃಷಿ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ, ಈ ಯೋಜನೆಯ ಮೂಲಕ ದೇಶದ 1.75 ಕೋಟಿ ರೈತರಿಗೆ ಸಹಾಯವಾಗುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಪ್ರಮುಖವಾಗಿ ಕಡಿಮೆ ಇಳುವರಿ ಇರುವಂತಹ ಜಿಲ್ಲೆಗಳನ್ನು ಗುರುತಿಸಿ ಆ ಜಿಲ್ಲೆಗಳಿಗೆ ವಿಶೇಷ ಮಾನ್ಯತೆಯನ್ನು ಈ ಯೋಜನೆಯ ಮೂಲಕ ಆ ಭಾಗದ ರೈತರಿಗೆ ಲಾಭದಾಯಕವಾಗುವ ಪ್ರಯತ್ನವನ್ನು ಮಾಡಲಾಗುತ್ತೆ. 100 ಜಿಲ್ಲೆಗಳಿಗೆ ಪ್ರಾಥಮಿಕವಾಗಿ ಈ ಯೋಜನೆ ಅನ್ವಯ ಆಗ್ತಾ ಇದೆ. ಇದರ ಜೊತೆಗೆ ರಾಜ್ಯಗಳ ಸಹಭಾಗಿತ್ವದಲ್ಲಿ ತರಬೇತಿಯನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಕೌಶಲ್ಯ ತರಬೇತಿ, ಹೂಡಿಕೆ ಹಾಗೆ ಆಧುನಿಕ ತಂತ್ರಜ್ಞಾನದ ಬಳಕೆ, ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ತರಬೇತಿ, ಗ್ರಾಮೀಣ ಮಹಿಳೆಯರು, ಯುವ ರೈತರು, ಯುವಕರು, ಸಣ್ಣ ಹಾಗೆ ಮಧ್ಯಮ ವರ್ಗದ ರೈತರು, ಭೂರಹಿತ ರೈತರಿಗೆ ಈ ಬಾರಿಯ ಬಜೆಟ್ನಲ್ಲಿ ಆದ್ಯತೆಯನ್ನು, ಅದರಲ್ಲೂ ಈ ತರಬೇತಿ ವಿಚಾರದಲ್ಲಿ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಹತ್ತಿ ಕೃಷಿಗೆ ಆದ್ಯತೆಯನ್ನು ನೀಡಲಿದೆ ಮೋದಿ ಸರ್ಕಾರ. ಮುಂದಿನ ದಿನಗಳಲ್ಲಿ ಹತ್ತಿಗೆ ಬಂಪರ್ ಬೆಲೆ ಸಿಗಲಿದೆ. ಹೇಗೆ? ಹತ್ತಿ ಕೃಷಿಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಕೆ ಮಾಡುವ ಯೋಜನೆಯನ್ನು ಜಾರಿಗೆ ತರುವ ಬಗ್ಗೆ ಕೂಡ ಬಜೆಟ್ನಲ್ಲಿ ಯಾವೆಲ್ಲ ಯೋಜನೆಗಳು ಸಹಾಯಕವಾಗುವ ನಿರೀಕ್ಷೆ ಇದೆ, ಯಾವೆಲ್ಲ ಯೋಜನೆಗಳನ್ನು ಹೊಸದಾಗಿ ರೈತಾಪಿ ವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರುವ ಪ್ರಯತ್ನವನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ನಲ್ಲಿ ಮಾಡಲಾಗಿದೆ ಅಂತ ಹೇಳಿ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೂ ಕೂಡ ಭರಪೂರವಾದ
ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇನ್ ಡೀಟೇಲ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ 2025 ಹಾಗೆ 26ನೇ ಸಾಲಿನ ಬಜೆಟ್ನಲ್ಲಿ ರೈತರಿಗೆ ಸಿಹಿ ಸುದ್ದಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮೂಲಕ ಲಭ್ಯವಾಗುವ ಸಾಲದ ಮಿತಿಯನ್ನು ಏರಿಕೆ ಮಾಡಲಾಗಿದೆ. 5 ಲಕ್ಷ ರೂಪಾಯಿಗೆ ಸಾಲದ ಮಿತಿಯನ್ನು ಏರಿಕೆ ಮಾಡಲಾಗಿದೆ. ಇಷ್ಟು ಮಾತ್ರವಲ್ಲ, ದ್ವಿದಳ ಧಾನ್ಯಗಳಿಗಾಗಿ ಆತ್ಮನಿರ್ಭರ ಮಿಷನ್ ಮೂಲಕ ಧನಧಾನ್ಯ ಕೃಷಿ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ, ಈ ಯೋಜನೆಯ ಮೂಲಕ ದೇಶದ 1.75 ಕೋಟಿ ರೈತರಿಗೆ ಸಹಾಯವಾಗುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಪ್ರಮುಖವಾಗಿ ಕಡಿಮೆ ಇಳುವರಿ ಇರುವಂತಹ ಜಿಲ್ಲೆಗಳನ್ನು ಗುರುತಿಸಿ ಆ ಜಿಲ್ಲೆಗಳಿಗೆ ವಿಶೇಷ ಮಾನ್ಯತೆಯನ್ನು ಈ ಯೋಜನೆಯ ಮೂಲಕ ಆ ಭಾಗದ ರೈತರಿಗೆ ಲಾಭದಾಯಕವಾಗುವ ಪ್ರಯತ್ನವನ್ನು ಮಾಡಲಾಗುತ್ತೆ. 100 ಜಿಲ್ಲೆಗಳಿಗೆ ಪ್ರಾಥಮಿಕವಾಗಿ ಈ ಯೋಜನೆ ಅನ್ವಯ ಆಗ್ತಾ ಇದೆ. ಇದರ ಜೊತೆಗೆ ರಾಜ್ಯಗಳ ಸಹಭಾಗಿತ್ವದಲ್ಲಿ ತರಬೇತಿಯನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಕೌಶಲ್ಯ ತರಬೇತಿ, ಹೂಡಿಕೆ ಹಾಗೆ ಆಧುನಿಕ ತಂತ್ರಜ್ಞಾನದ ಬಳಕೆ, ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ತರಬೇತಿ, ಗ್ರಾಮೀಣ ಮಹಿಳೆಯರು, ಯುವ ರೈತರು, ಯುವಕರು, ಸಣ್ಣ ಹಾಗೆ ಮಧ್ಯಮ ವರ್ಗದ ರೈತರು, ಭೂರಹಿತ ರೈತರಿಗೆ ಈ ಬಾರಿಯ ಬಜೆಟ್ನಲ್ಲಿ ಆದ್ಯತೆಯನ್ನು, ಅದರಲ್ಲೂ ಈ ತರಬೇತಿ ವಿಚಾರದಲ್ಲಿ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಹತ್ತಿ ಕೃಷಿಗೆ ಆದ್ಯತೆಯನ್ನು ನೀಡಲಿದೆ ಮೋದಿ ಸರ್ಕಾರ. ಮುಂದಿನ ದಿನಗಳಲ್ಲಿ ಹತ್ತಿಗೆ ಬಂಪರ್ ಬೆಲೆ ಸಿಗಲಿದೆ. ಹೇಗೆ? ಹತ್ತಿ ಕೃಷಿಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಕೆ ಮಾಡುವ ಯೋಜನೆಯನ್ನು ಜಾರಿಗೆ ತರುವ ಬಗ್ಗೆ ಕೂಡ ಬಜೆಟ್ನಲ್ಲಿ ಯಾವೆಲ್ಲ ಯೋಜನೆಗಳು ಸಹಾಯಕವಾಗುವ ನಿರೀಕ್ಷೆ ಇದೆ, ಯಾವೆಲ್ಲ ಯೋಜನೆಗಳನ್ನು ಹೊಸದಾಗಿ ರೈತಾಪಿ ವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರುವ ಪ್ರಯತ್ನವನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ನಲ್ಲಿ ಮಾಡಲಾಗಿದೆ ಅಂತ ಹೇಳಿ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೂ ಕೂಡ ಭರಪೂರವಾದ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇನ್ ಡೀಟೇಲ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ 2025 ಹಾಗೆ 26ನೇ ಸಾಲಿನ ಬಜೆಟ್ನಲ್ಲಿ ರೈತರಿಗೆ ಸಿಹಿ ಸುದ್ದಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮೂಲಕ ಲಭ್ಯವಾಗುವ ಸಾಲದ ಮಿತಿಯನ್ನು ಏರಿಕೆ ಮಾಡಲಾಗಿದೆ. 5 ಲಕ್ಷ ರೂಪಾಯಿಗೆ ಸಾಲದ ಮಿತಿಯನ್ನು ಏರಿಕೆ ಮಾಡಲಾಗಿದೆ. ಇಷ್ಟು ಮಾತ್ರವಲ್ಲ, ದ್ವಿದಳ ಧಾನ್ಯಗಳಿಗಾಗಿ ಆತ್ಮನಿರ್ಭರ ಮಿಷನ್ ಮೂಲಕ ಧನಧಾನ್ಯ ಕೃಷಿ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ, ಈ ಯೋಜನೆಯ ಮೂಲಕ ದೇಶದ 1.75 ಕೋಟಿ ರೈತರಿಗೆ ಸಹಾಯವಾಗುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಪ್ರಮುಖವಾಗಿ ಕಡಿಮೆ ಇಳುವರಿ ಇರುವಂತಹ ಜಿಲ್ಲೆಗಳನ್ನು ಗುರುತಿಸಿ ಆ ಜಿಲ್ಲೆಗಳಿಗೆ ವಿಶೇಷ ಮಾನ್ಯತೆಯನ್ನು ಈ ಯೋಜನೆಯ ಮೂಲಕ ಆ ಭಾಗದ ರೈತರಿಗೆ ಲಾಭದಾಯಕವಾಗುವ ಪ್ರಯತ್ನವನ್ನು ಮಾಡಲಾಗುತ್ತೆ. 100 ಜಿಲ್ಲೆಗಳಿಗೆ ಪ್ರಾಥಮಿಕವಾಗಿ ಈ ಯೋಜನೆ ಅನ್ವಯ ಆಗ್ತಾ ಇದೆ. ಇದರ ಜೊತೆಗೆ ರಾಜ್ಯಗಳ ಸಹಭಾಗಿತ್ವದಲ್ಲಿ ತರಬೇತಿಯನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಕೌಶಲ್ಯ ತರಬೇತಿ, ಹೂಡಿಕೆ ಹಾಗೆ ಆಧುನಿಕ ತಂತ್ರಜ್ಞಾನದ ಬಳಕೆ, ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ತರಬೇತಿ, ಗ್ರಾಮೀಣ ಮಹಿಳೆಯರು, ಯುವ ರೈತರು, ಯುವಕರು, ಸಣ್ಣ ಹಾಗೆ ಮಧ್ಯಮ ವರ್ಗದ ರೈತರು, ಭೂರಹಿತ ರೈತರಿಗೆ ಈ ಬಾರಿಯ ಬಜೆಟ್ನಲ್ಲಿ ಆದ್ಯತೆಯನ್ನು, ಅದರಲ್ಲೂ ಈ ತರಬೇತಿ ವಿಚಾರದಲ್ಲಿ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಹತ್ತಿ ಕೃಷಿಗೆ ಆದ್ಯತೆಯನ್ನು ನೀಡಲಿದೆ ಮೋದಿ ಸರ್ಕಾರ. ಮುಂದಿನ ದಿನಗಳಲ್ಲಿ ಹತ್ತಿಗೆ ಬಂಪರ್ ಬೆಲೆ ಸಿಗಲಿದೆ. ಹೇಗೆ? ಹತ್ತಿ ಕೃಷಿಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಕೆ ಮಾಡುವ ಯೋಜನೆಯನ್ನು ಜಾರಿಗೆ ತರುವ ಬಗ್ಗೆ ಕೂಡ